ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾರ್ನಿಂಗ್ ಮಿನಿ ಲಾಗ್ ಆಗಿರುತ್ತೆ. ಸೊ ಇವತ್ತು ಲೇಟಾಗಿ ಎದ್ದೆ. ಮಗು ಸ್ಕೂಲ್ ಇರಲಿಲ್ಲ, ಸ್ಯಾಟರ್ಡೆ ಅಲ್ವಾ, ಸೊ ಅದಕ್ಕೆ ಲೇಟಾಗಿ ಎದ್ದೆ. ಬಟ್ ಆದರೂ ಸ್ಕೂಲಲ್ಲಿ ಟ್ರಿಪ್ ಹೋಗ್ತಾಯಿದ್ರು. ಅದಕ್ಕೆ ಅವನಿಗೆ ತಿನ್ನೋದಕ್ಕೆ ಬೆಳಗ್ಗೆ ಶಾವಿಗೆ ಬಾತ್ ಮಾಡ್ತಾಯಿದ್ದೆ, ಸ್ವೀಟು. ನಮ್ಮಲ್ಲಿ ಶುಗರ್ ಯೂಸ್ ಮಾಡಲ್ಲ, ನಾವು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಆ ಥರ ಬ್ಲ್ಯಾಕ್ ಕಲರ್ ಇದೆ. ಸೊ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಈ ಥರ ಇರುತ್ತೆ. ಫೈನಲಿ ಶಾವಿಗೆ ಬಾತ್ ರೆಡಿ ಮಾಡಿಕೊಂಡೆ ಈ ಕಡೆ. ಸೊ ಹಾಗೆ ಕಾಫಿ ಮಾಡಿಕೊಂಡೆ ನಾನು. ಶಾವಿಗೆ ಬಾತ್ ರೆಡಿ ಮಾಡಿಬಿಟ್ಟು ಮತ್ತೆ ಅವನಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಿ ಅವನಿಗೆ ತಿನ್ನಿಸ್ಬಿಟ್ಟು ಮತ್ತೆ ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ಚಿಪ್ಸು ಮತ್ತು ಬಾಳೆಹಣ್ಣು ಬಿಸ್ಕೆಟ್ ಎಲ್ಲ ಹಾಕಿ ರೆಡಿ ಮಾಡಿ ಅವನ ಕರ್ಕೊಂಡೋಗಿ ಬಿಟ್ಟು ಬಂದೆ. ಸೊ ಬಿಟ್ಟು ಬಂದು ನಾನು ಮತ್ತೆ ಮನೆಯಲ್ಲಿ ತುಂಬ ಕೆಲಸ ಇತ್ತು. ನಾನು ಬಸ್ಸಾರು ಮತ್ತು ಸಬ್ಬಕ್ಕಿ ಸೊಪ್ಪು ಬೇಳೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೆ. ಹಾಗೆ ಖಾರ ಅರಿಬೇಕಾಗಿತ್ತು, ಖಾರನೂ ರೆಡಿ ಮಾಡಿಕೊಂಡೆ. ಫ್ರೆಶ್ಶಾಗಿ ಹಂಗೆ ಸೊಪ್ಪು ಬಂದಿತ್ತು, ಸೊಪ್ಪು ತೊಗೊಂಡು ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಸಾರು ರೆಡಿ ಆಯಿತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದನ್ನ ಜೋಡಿಸ್ತಾ ಇದ್ದೆ. ಬೇಳೆ ಖಾಲಿ ಆಗಿತ್ತು, ಬೇಳೆ ಎಲ್ಲ ಫಿಲ್ ಮಾಡಿಕೊಂಡೆ. ಹಾಗೆ ಊಟ ಮಾಡಿಕೊಂಡೆ, ಬಸ್ಸಾರು ಮತ್ತು ಸಬ್ಬಕ್ಕಿ ಸೊಪ್ಪು ಪಲ್ಯ. ಊಟ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಚಿಕ್ಕ ಮಗನ ಜೊತೆ ಸ್ವಲ್ಪ ಆಟ ಆಡಿಕೊಂಡೆ. ಸೊ ಅಂಗಡಿಗೆ ಹಾಗೆ ಆನಿಯನ್ನು ಮತ್ತು ಲೆಮನ್ ಕಟ್ ಮಾಡಿಕೊಟ್ಟೆ. ತಿರ್ಗಿ ಹಾಗೆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಬೇಕಾಗಿತ್ತು. ಗ್ರೀನ್ ಮಸಾಲಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮಗು ಬಂದ, ದೊಡ್ಡ ಮಗು. ಅವ್ನು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ನಿಗೆ ಊಟ ಮಾಡಿಸ್ದೆ. ಮತ್ತು ನಾವು ಹೊರಗಡೆ ಹೋಗಿದ್ವಿ. ಸೊ ಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಇವತ್ತಿನ ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್.